ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ರುಚಿಯು ರಕ್ತದ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ? ಆಪ್ಷನ್ಸ್: ಎ ಉಪ್ಪು, ಬಿ ಹುಳಿ, ಸಿ ಖಾರ, ಡಿ ಸಿಹಿ. ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಉಪ್ಪಿನ ರುಚಿಯು ಮುಖ್ಯವಾಗಿ ಉಪ್ಪಿನಿಂದ ಮಾತ್ರ ಬರುತ್ತದೆ. ಈ ರುಚಿ ರಕ್ತದ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ, ಬಾಯಾರಿಕೆಯನ್ನು ಹೆಚ್ಚಿಸುತ್ತದೆ, ಸಂವೇದನಾ ಅಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ, ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಚರ್ಮವನ್ನು ಕೆರಳಿಸುತ್ತದೆ, ಸಂವೇದನಾ ಅಂಗಗಳನ್ನು ಕಡಿಮೆ ಮಾಡುತ್ತದೆ, ಬೂದು ಕೂದಲು ಮತ್ತು ಸುಕ್ಕುಗಳನ್ನು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ದೇಹದಲ್ಲಿ ರಕ್ತದ ಕೊರತೆ ಇದೆ ಎಂಬುದನ್ನು ತೋರಿಸುವ ಪ್ರಮುಖ ಲಕ್ಷಣಗಳು ಯಾವುವು? ಆಪ್ಷನ್ಸ್: ಎ ಆಯಾಸ, ಬಿ ನಾಲಿಗೆ ನೋವು, ಸಿ ಹಸಿವಾಗದೇ ಇರುವುದು, ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಯಾಸ ಮತ್ತು ದೌರ್ಬಲ್ಯ ಸಾಮಾನ್ಯ ಮತ್ತು ಆರಂಭಿಕ ಲಕ್ಷಣವಾಗಿದ್ದು, ಸಾಕಷ್ಟು ವಿಶ್ರಾಂತಿಯ ನಂತರವೂ ಆಯಾಸವೆನಿಸಿದರೆ ಅದನ್ನು ನಿರ್ಲಕ್ಷಿಸುವಂತಿಲ್ಲ. ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಕಡಿಮೆಯಾಗುವುದರಿಂದ ಚರ್ಮವು ಸಾಮಾನ್ಯಕ್ಕಿಂತ ಹೆಚ್ಚು ಬಿಳಿಚಿಕೊಂಡಂತೆ ಕಾಣುತ್ತದೆ. ಮೆದುಳಿಗೆ ಆಮ್ಲಜನಕದ ಪೂರೈಕೆ ಕಡಿಮೆಯಾಗುವುದರಿಂದ ತಲೆನೋವು ಉಂಟಾಗುತ್ತದೆ. ವಿಶೇಷವಾಗಿ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯಲು ಸಾಧ್ಯವಾಗದೆ ಏದುಸಿರು ಬರುತ್ತದೆ. ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಕೈಕಾಲುಗಳಲ್ಲಿ ಶೀತದ ಭಾವನೆ ಕಾಣಿಸಿಕೊಳ್ಳುತ್ತದೆ. ರಕ್ತಹೀನತೆಗೆ ಸಾಮಾನ್ಯ ಕಾರಣವಾಗುವ ಕಬ್ಬಿಣದ ಕೊರತೆಯು ಉಗುರು ಮತ್ತು ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ರಕ್ತದ ಹರಿವು ಕಡಿಮೆಯಾಗುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು. ಇದು ಮಲಬದ್ಧತೆ ಅಥವಾ ಅತಿಸಾರಕ್ಕೆ ಕಾರಣವಾಗುತ್ತದೆ. ರಕ್ತಹೀನತೆಯು ಮುಖ್ಯವಾಗಿ ನಾಲಿಗೆ ನೋವು ಅಥವಾ ಉರಿಯೂತಕ್ಕೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಮೈಸೂರು ಸ್ಯಾಂಡಲ್ ಸೋಪನ್ನು ಯಾವ ಇಸ್ವಿಯಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ಸ್: ಎ 1867, ಬಿ 1893, ಸಿ 1916, ಡಿ 1925. ಸರಿಯಾದ ಉತ್ತರ ಆಪ್ಷನ್ ಸಿ 1916. ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅವರ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮುಂದಾಳತ್ವದಲ್ಲಿ 1916ರಲ್ಲಿ ಪ್ರಾರಂಭವಾಯಿತು. ಇದೊಂದು ಮಾತ್ರ 100% ಶುದ್ಧ ಗಂಧದ ಎಣ್ಣೆಯನ್ನು ಬಳಸಿ ಮಾಡುವಂತಹ ಸಾಬೂನಾಗಿದ್ದು, ಆರಂಭದಲ್ಲಿ ರಾಜ ಮಹಾರಾಜರ ಕುಟುಂಬ ಮತ್ತು ಅತಿಥಿಗಳಿಗೆ ನೀಡಲಾಗುತ್ತಿತ್ತು. ಕೃತಕ ಸುಗಂಧ ದ್ರವ್ಯಗಳ ಜಗತ್ತಿನಲ್ಲಿ ಇದು ನೈಸರ್ಗಿಕ ಪದಾರ್ಥಗಳ ಸೌಂದರ್ಯ ಮತ್ತು ನಿಜವಾದ ಐಷಾರಾಮಿಗಳಿಗೆ ಸಾಕ್ಷಿಯಾಗಿದೆ. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೈಸೂರು ಯುರೋಪಿಗೆ ಶ್ರೀಗಂಧವನ್ನು ರಫ್ತು ಮಾಡುತ್ತಿತ್ತು. ಆದರೆ ಯುದ್ಧದಿಂದಾಗಿ ರಫ್ತಿಗೆ ಅಡ್ಡಿಯಾಗಿ ಶ್ರೀಗಂಧಗಳ ದೊಡ್ಡ ಸಂಗ್ರಹವಾಯಿತು. ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ 4 ಅವರಿಗೆ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಸೋಪುಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದು ಸ್ಥಳೀಯ ಸಂಪನ್ಮೂಲವನ್ನು ಬಳಸಿಕೊಂಡು ಸೋಪು ತಯಾರಿಸುವ ಆಲೋಚನೆಯನ್ನು ಹುಟ್ಟುಹಾಕಿತು. ಈ ಸೋಪು ಇಂದು 25ಕ್ಕೂ ಅಧಿಕ ದೇಶಗಳಿಗೆ ರಫ್ತಾಗುತ್ತಿದ್ದು, ಭಾರತೀಯರು ಮಾತ್ರವಲ್ಲದೆ ವಿದೇಶಿಯರು ಕೂಡ ಬಳಸುತ್ತಿದ್ದಾರೆ. ನಾಲ್ಕನೇ ಪ್ರಶ್ನೆ, ಮನುಷ್ಯನ ಲಿವರ್ ಡ್ಯಾಮೇಜ್ ಮಾಡುವ ಪ್ರಮುಖ ಸೋಂಕು ಯಾವುದು? ಆಪ್ಷನ್ಸ್: ಎ ಹೆಪಟೈಟಿಸ್ ಎ, ಬಿ H1N1, ಸಿ ಹರ್ಪೆಸ್, ಡಿ ಅಡೆನೋವೈರಸ್. ಸರಿಯಾದ ಉತ್ತರ ಆಪ್ಷನ್ ಎ ಹೆಪಟೈಟಿಸ್ ಎ. ಹೆಪಟೈಟಿಸ್ ಎ ಎನ್ನುವ ಸೋಂಕು ಮನುಷ್ಯನ ಪ್ರಮುಖ ಅಂಗವಾದ ಲಿವರ್ನ ಮೇಲೆ ಗಂಭೀರ ಹಾನಿಯನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಪ್ರಮುಖವಾಗಿ ಈ ಸೋಂಕು ಯಕೃತ್ತಿನಲ್ಲಿ ಉರಿಯೂತವನ್ನು ಉಂಟುಮಾಡುವ ವೈರಸ್ ಸೋಂಕಿನಿಂದ ಉಂಟಾಗುತ್ತದೆ ಹಾಗೂ ಯಕೃತ್ತಿನ ಕಾರ್ಯನಿರ್ವಹಣೆಯ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಸೋಂಕಿಗೆ ಪ್ರಮುಖ ಕಾರಣ ಕಲುಷಿತ ಆಹಾರ ಪದ್ಧತಿ, ಕಲುಷಿತ ನೀರು ಮತ್ತು ಸೋಂಕಿತ ವ್ಯಕ್ತಿಯ ಸಂಪರ್ಕದ ಮೂಲಕ ಹರಡುತ್ತದೆ. ಒಂದು ವೇಳೆ ಈ ಸೋಂಕಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೇ ಹೋದರೆ ಪ್ರಾಣಕ್ಕೂ ಕೂಡ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ. ಐದನೇ ಪ್ರಶ್ನೆ, ಭಾರತದ ಯಾವ ರಥಯಾತ್ರೆಯಲ್ಲಿ ಭಾಗವಹಿಸುವುದು 100 ಯಾಗಗಳನ್ನು ಮಾಡಿದ್ದಕ್ಕೆ ಸಮ ಎನ್ನುತ್ತಾರೆ? ಆಪ್ಷನ್ಸ್: ಎ ಉಡುಪಿ ರಥಯಾತ್ರೆ, ಬಿ ಚಾರ್ಧಾಮ್ ಯಾತ್ರೆ, ಸಿ ಜಗನ್ನಾಥ ರಥಯಾತ್ರೆ, ಡಿ ಮಹೇಶನ ರಥಯಾತ್ರೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಜಗನ್ನಾಥ ರಥಯಾತ್ರೆ. ಜೂನ್ 26ರಿಂದ ಜಗನ್ನಾಥ ರಥಯಾತ್ರೆ ಆರಂಭವಾಗಲಿದೆ. ಈ ಯಾತ್ರೆಗೆ ಪೂರಿಯಲ್ಲಿ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. 10 ದಿನಗಳ ಕಾಲ ನಡೆಯಲಿರುವ ಜಗನ್ನಾಥ ದೇವರ ರಥಯಾತ್ರೆಯಲ್ಲಿ ಭಾಗವಹಿಸಲು ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಬರುತ್ತಾರೆ. ಜಗನ್ನಾಥ ರಥಯಾತ್ರೆಯಲ್ಲಿ ಭಾಗವಹಿಸುವುದರಿಂದ 100 ಯಾಗಗಳನ್ನು ಮಾಡಿದಷ್ಟು ಫಲಿತಾಂಶ ಸಿಗುತ್ತದೆ ಎಂಬುದು ಇಲ್ಲಿನ ಧಾರ್ಮಿಕ ನಂಬಿಕೆಯಾಗಿದೆ. 6ನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡದಿಂದ ನಿಜವಾಗಿಯೂ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್ ಎ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಅತಿಯಾದ ಕೋಪ, ಸಿ ತೂಕ ಹೆಚ್ಚಳ, ಡಿ ಆಮ್ಲಜನಕ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಹೆಪ್ಪುಗಟ್ಟುವಿಕೆ. ರಕ್ತನಾಳಗಳು ನಮ್ಮ ದೇಹದ ಪ್ರಮುಖ ಅಂಗಾಂಗಗಳಿಗೆ ಆಮ್ಲಜನಕವಿರುವ ರಕ್ತ ಪೂರೈಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅಧಿಕ ರಕ್ತದೊತ್ತಡ ಸಮಸ್ಯೆ ಕಾಡಿದ ವೇಳೆ ರಕ್ತನಾಳಗಳು ದಪ್ಪವಾಗುವುದು ಮತ್ತು ಸಣ್ಣ ಮಟ್ಟದಲ್ಲಿ ರಕ್ತ ಹೆಪ್ಪುಗಟ್ಟಿ ರಕ್ತ ಸಂಚಾರಕ್ಕೆ ತೊಂದರೆಯಾಗುವುದು. ಹೆಪ್ಪುಗಟ್ಟಿದ ರಕ್ತವು ಹೃದಯ ಮತ್ತು ಮೆದುಳಿನ ಭಾಗಕ್ಕೆ ಹೋಗಿ ರಕ್ತ ಸಂಚಾರವು ಆಗದೇ ಇರುವ ಕಾರಣದಿಂದಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಸಂಭವಿಸುತ್ತದೆ. 7ನೇ ಪ್ರಶ್ನೆ, ಮಧುಮೇಹವು ಪುರುಷರಲ್ಲಿ ಯಾವುದನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ರಕ್ತ ಸಂಚಾರ, ಬಿ ಹಾರ್ಮೋನ್ ಉತ್ಪತ್ತಿ, ಸಿ ರಕ್ತ ಕಣ, ಡಿ ವೀರ್ಯಾಣು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾರ್ಮೋನ್ ಉತ್ಪತ್ತಿ. ಮಧುಮೇಹವು ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಪ್ರೀತಿಯಲ್ಲಿ ಆಸಕ್ತಿ ಕಳೆದುಕೊಳ್ಳಲು ಕಾರಣವಾಗಬಹುದು. ಇದರ ಲಕ್ಷಣಗಳಲ್ಲಿ ಒತ್ತಡ, ಆತಂಕ, ಆಲಸ್ಯ, ತೂಕ ಹೆಚ್ಚಾಗುವುದು, ಆಗಾಗ್ಗೆ ಮೂತ್ರನಾಳದ ಸೋಂಕುಗಳು, ನಿಮಿರುವಿಕೆ, ಅಸಾಮಾನ್ಯ ಕ್ರಿಯೆ ಮತ್ತು ಫಲವತ್ತತೆ ಕಡಿಮೆಯಾಗುವುದು ಸೇರಿದೆ. ಮಧುಮೇಹವು ನರಗಳು, ರಕ್ತ ಪರಿಚಲನೆ ಮತ್ತು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುವುದರಿಂದ ಲೈಂಗಿಕ ಜೀವನ ಅಷ್ಟೊಂದು ಸುಖಮಯವಾಗಿರುವುದಿಲ್ಲ. ಇದಲ್ಲದೆ ಒತ್ತಡವು ಲೈಂಗಿಕ ಜೀವನದ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಇನ್ನು ಮಹಿಳೆಯರಲ್ಲಿ ಲೈಂಗಿಕ ಬಯಕೆ ಕಡಿಮೆಯಾಗುವುದು, ಯೋನಿ ಶುಷ್ಕತೆ, ಸಂಭೋಗದ ಸಮಯದಲ್ಲಿ ನೋವು ಮತ್ತು ಮೂತ್ರನಾಳದ ಸೋಂಕುಗಳಂತಹ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 8ನೇ ಪ್ರಶ್ನೆ, ಪಾದಗಳಲ್ಲಿ ಉರಿ ಮತ್ತು ನೋವು ಕಾಣಿಸಿಕೊಳ್ಳುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ಸ್ ಎ ಶುಗರ್, ಬಿ ರಕ್ತ ಪರಿಚಲನೆ, ಸಿ ನರರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಾದಗಳಲ್ಲಿ ಉರಿ ಕಾಣಿಸಿಕೊಳ್ಳಲು ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮಧುಮೇಹ, ಪೆರಿಫೆರಲ್ ನ್ಯೂರೋಪತಿ ಅಥವಾ ಕಳಪೆ ರಕ್ತ ಪರಿಚಲನೆ ಇವು ಮುಖ್ಯ ಕಾರಣಗಳಾಗಿವೆ. ಪಾದದ ಅಡಿಭಾಗದಲ್ಲಿ ಸುಡುವ ಸಂವೇದನೆಯ ಸಮಸ್ಯೆಯು ಮಧುಮೇಹ ರೋಗಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ನಿರಂತರವಾಗಿ ಹೆಚ್ಚಿನ ಮಧುಮೇಹದ ಕಾರಣದಿಂದಾಗಿರಬಹುದು. ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ನರಗಳನ್ನು ಹಾನಿಗೊಳಿಸುತ್ತದೆ. ಇದು ಪಾದಗಳಲ್ಲಿ ಉರಿ, ಜುಮ್ಮೆನಿಸುವಿಕೆ ಮತ್ತು ನೋವಿನಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನರವೈಜ್ಞಾನಿಕ ಸಮಸ್ಯೆಯೂ ಇದೆ. ಇದು ನರಹಾನಿಗೆ ಕಾರಣವಾಗಬಹುದು. ವಿಶೇಷವಾಗಿ ರಾತ್ರಿಯಲ್ಲಿ ಪಾದದ ಅಡಿಭಾಗದಲ್ಲಿ ಸುಡುವಿಕೆ, ಜುಮ್ಮೆನಿಸುವಿಕೆ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಇನ್ನು ಕೆಲವು ಜೀವಸತ್ವಗಳ ಕೊರತೆ, ವಿಶೇಷವಾಗಿ ವಿಟಮಿನ್ B12, ವಿಟಮಿನ್ B6 ಮತ್ತು ಫೋಲೇಟ್ ನರಗಳ ಹಾನಿಯನ್ನು ಉಂಟುಮಾಡಬಹುದು. ಪಾದದ ಅಡಿಭಾಗದಲ್ಲಿ ಉರಿ ಸಂವೇದನೆಯನ್ನು ಉಂಟುಮಾಡಲು ಇವು ಕೂಡ ಕಾರಣವಾಗಿವೆ. 9ನೇ ಪ್ರಶ್ನೆ, ಸೌರಶಕ್ತಿಯನ್ನು ಯಾವಾಗ ಕಂಡುಹಿಡಿಯಲಾಯಿತು? ಆಪ್ಷನ್ಸ್ ಎ 1839, ಬಿ 1954, ಸಿ 1867, ಡಿ 1963. ಸರಿಯಾದ ಉತ್ತರ ಆಪ್ಷನ್ ಬಿ 1954. ಕ್ರಿಸ್ತಪೂರ್ವ 7ನೇ ಶತಮಾನದಷ್ಟು ಹಿಂದೆಯೇ ಮಾನವರು ಸೌರಶಕ್ತಿಯನ್ನು ಬಳಸುತ್ತಿದ್ದರು. ಆಗ ಮಾನವರು ಸೂರ್ಯನ ಬೆಳಕನ್ನು ಹೊಳೆಯುವ ವಸ್ತುಗಳ ಮೇಲೆ ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುವ ಮೂಲಕ ಬೆಂಕಿಯನ್ನು ಬೆಳಗಿಸಲು ಬಳಸುತ್ತಿದ್ದರು. ನಂತರ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಗ್ರೀಕರು ಮತ್ತು ರೋಮನ್ನರು ಧಾರ್ಮಿಕ ಸಮಾರಂಭಗಳಿಗೆ ಪಂಜುಗಳನ್ನು ಬೆಳಗಿಸಲು ಕನ್ನಡಿಗಳೊಂದಿಗೆ ಸೌರಶಕ್ತಿಯನ್ನು ಬಳಸಿದರು. 1954ರಲ್ಲಿ ಡ್ಯಾರೆಲ್ ಚಾಪಿನ್, ಕ್ಯಾಲ್ವಿನ್ ಫುಲ್ಲರ್ ಮತ್ತು ಜೆರಾಲ್ಡ್ ಪಿಯರ್ಸನ್ ಅವರು 1954ರಲ್ಲಿ ಬೆಲ್ ಲ್ಯಾಬ್ಸ್ನಲ್ಲಿ ಸಿಲಿಕಾನ್ ಪಿವಿ ಕೋಶವನ್ನು ಅಭಿವೃದ್ಧಿಪಡಿಸಿದಾಗ ಪಿವಿ ತಂತ್ರಜ್ಞಾನವು ಜನಿಸಿತು. ಇದು ದೈನಂದಿನ ವಿದ್ಯುತ್ ಉಪಕರಣಗಳನ್ನು ಚಲಾಯಿಸಲು ಸಾಕಷ್ಟು ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುವ ಮತ್ತು ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವಿರುವ ಮೊದಲ ಸೌರಕೋಶವಾಗಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.